ಅಂತೇಳಿ ಇವರು ಎಕರೆಗೆ 500 ರೂಪಾಯಿ ಸಹಾಯಧನ ಕೊಡಬೇಕು ರೈತರಿಗೆ ಅನ್ನೋದು ನಮ್ಮ ಅಹವಾಲು. ಯಾಕಿದ್ರೆ ಹೇಳ್ತಾ ಇದೀವಿ ಅಂದ್ರೆ ಈ ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಮೊದಲು ದಾಳಿ ಮಾಡೋದೇ ನಮ್ಮೆಲ್ಲ ರೈತರ ಮೇಲೆ. ಎಕರೆಗೆ ಎಷ್ಟು ಹೇಳಿದ್ದು? ಎಕರೆಗೆ ಸಹಾಯಧನ ಅಂತ ಕೊಡ್ಬೇಕು 500 ರೂಪಾಯಿ. ಸಹಾಯಧನ ಅಂದ್ರೆ ಅದೇ ಸರ್ ಬೆಳೆ ಆಗ್ಬೇಕಾದ್ರೆ ಕೊಡ್ತಾರಲ್ಲ ಸರ್, ಬೆಳೆ ಬಿತ್ತನೆ ಮಾಡ್ಬೇಕಾದ್ರೆ ಕೊಡ್ಲಿ ಅಂತೇಳಿ. ಆಮೇಲೆ ಪರಿಹಾರ ಧನ ಅಂತೇಳಿ ಎಕರೆಗೆ 25,000 ಘೋಷಣೆ ಮಾಡ್ಬೇಕು ಸರ್. ಎಕರೆಗೆ ಪರಿಹಾರ ಧನ ಅಂತೇಳಿ ಎಕರೆಗೆ 25,000 ಘೋಷಣೆ ಮಾಡ್ಬೇಕು ಅನ್ನೋದು ನಮ್ಮ ಅಹವಾಲು. ಇವರು ಕೊಟ್ಟಂತ 2,000 ರೂಪಾಯಿ ಹೆಕ್ಟೇರ್ಗೆ 100 ಕುಂಟೆ ಬರುತ್ತೆ. 100 ಕುಂಟೆಗೆ ಕೇವಲ 20 ರೂಪಾಯಿ ಬರುತ್ತೆ ಸರ್. ಒಂದು ಕುಂಟೆಗೆ 20 ರೂಪಾಯಿ ಬರುತ್ತೆ. ಇವ್ರಿಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. ಯಾವುದೇ ಸರ್ಕಾರ ಬಂದ್ರು ಫಸ್ಟ್ ನಮ್ಮ ಮೇಲೇನೆ ಬರುತ್ತೆ ದಾಳಿಗೆ. ITBT ಅವ್ರ ಮೇಲೆ ಹೋಗಲ್ಲ, ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಹೋಗಲ್ಲ. ಕಷ್ಟಪಟ್ಟು ಅನ್ನ ಕೊಟ್ಟು ರೈತನ ಮೇಲೆ, ಕಷ್ಟಪಟ್ಟು ನೀವು ತಿಂತಾರೋ ಅನ್ನ ಕೊಡೋ ರೈತನ ಮೇಲೆನೆ ದಾಳಿ ಮಾಡ್ತೀರಿ. ಇದು ಯಾವುದೇ ಕಾರಣಕ್ಕೂ ನಾವು ಖಂಡಿಸ್ತೇವೆ. ಇವತ್ತೇನು ರೈತರೇನು ಒಕ್ಕಟ್ಟು ಮಾಡ್ತಾ ಇದ್ದೇವೆ, ಒಂದು ಒಕ್ಕೂಟ ಮಾಡಿದೀವಿ. ನೀವು 10ನೇ ತಾರೀಕು ಏನು ಬಜೆಟ್ ಅಲ್ಲಿ ರೈತರಿಗೆ ನ್ಯಾಯವಾದ ಬೆಂಬಲ ಕೊಡ್ಲಿಲ್ಲ, ಈಗ ಏನು ಬರ ಅಂತ ಬಂದಿದೆ, ಬರಕ್ಕೆ ಇನ್ನು ಇವತ್ತು ಕೂಡ ನೀವೇನು ಘೋಷಣೆ ಮಾಡಕ್ ಆಗಿಲ್ಲ ನಿಮ್ ಕೈಲಿ. ಗೋಗಳು ಇವತ್ತು ಮೇವಿಲ್ದಲೆ ಸಾಯ್ತದವೆ, ಇನ್ನು ಮೇವು ಕೊಡಕ್ ಆಗಿಲ್ಲ ನಿಮ್ ಕೈಲಿ. ನಾಚಿಕೆ ಆಗ್ಬೇಕು ನಿಮ್ ಸರ್ಕಾರಗಳಿಗೆ. ಮೊನ್ನೆ ನಿಮ್ಮ ಸಕ್ಕರೆ ಸಚಿವ ಹೇಳ್ತಾರೆ ರೈತರು ರೈತ ಬಣದ ವತಿಯಿಂದ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಈ ಸರ್ಕಾರ ಮಾಡುವಂತ ಅನ್ಯಾಯಗಳನ್ನ ಮತ್ತೆ ಅದರ ವಿಚಾರ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಬಂದಿದ್ದೀವಿ. ಜಿಲ್ಲಾಧ್ಯಕ್ಷರು ಹಾಸನ ಜಿಲ್ಲೆ, 2ನೇದು ಮಹಿಳಾ ಜಿಲ್ಲಾಧ್ಯಕ್ಷರು ಬಂದು ನಾಗವೇಣಿ ಮೇಡಮ್ ಅಂತೇಳಿ, ಯುವ ಘಟಕ ಜಿಲ್ಲಾಧ್ಯಕ್ಷರು ಬಂದು ಸಿದ್ದೇಶ್ ಅಂತೇಳಿ, ಕಡೂರು ಚಿಕ್ಕಮಗಳೂರು ಹಾಸನ ತಾಲೂಕು ಅಧ್ಯಕ್ಷರಾದ ಕಿರಣ್ ಗೌಡ ಅಂತೇಳಿ, ಅರಸೀಕೆರೆ ತಾಲೂಕು ಮಹಿಳಾ ಘಟಕದ ಭಾಗ್ಯಮ್ಮ ಅಂತೇಳಿ, ಮತ್ತೆ ನಮ್ಮ ಹಲವು ಪದಾಧಿಕಾರಿಗಳು. ಅರಸೀಕೆರೆ ತಾಲೂಕು ಶಿವಕುಮಾರ್ ಅವರು ಬಂದಿದ್ದಾರೆ, ಅವರು ತಾಲೂಕು ಅಧ್ಯಕ್ಷರು. ಶಿವಕುಮಾರ್ ಅಲ್ಲಿ ತಾಲೂಕು ಅಧ್ಯಕ್ಷರಲ್ಲಿದ್ದಾರೆ. ನಾವು ರಾಗಿ ತಗೊಂಡಿದ್ದಾರೆ ಸರ್. ರಾಗಿ ಖರೀದಿ ಮಾಡಿರುವಂತವ್ರು ದಲ್ಲಾಳಿಗಳು ಏನ್ ಮಾಡಿದ್ದಾರೆ, ರೈತರು ಇಸ್ಕೊಂಡು ತುಂಬಾ ಅನ್ಯಾಯ ಮಾಡಿದ್ರು. ಇವತ್ತು 1.5 ವರ್ಷ ಆದ್ರೆ ದುಡ್ಡು ಕೊಟ್ಟಿಲ್ಲ ಅವರಿಗೆ. ಸರ್ಕಾರದ ಇವರು ಯಾರು ಗೌರ್ಮೆಂಟ್ ಅಧಿಕಾರಿಗಳ ವಿಷಯ ಏನಂದ್ರೆ ನಮ್ಮ APMCಗೆ ರಾಗಿ ಬಿಟ್ಟಿಲ್ಲ ಅಂತೇಳಿ. ನಿಮ್ಮ APMCಗೆ ರಾಗಿ ಬಿಟ್ಟಿಲ್ಲ ಅಂದಮೇಲೆ ನಿಮ್ಮ ಬಿಲ್ ಅನ್ನ ರೈತರಿಗೆ ಹೇಗೆ ತಲುಪುತ್ತೆ ಅಲ್ವಾ ಸರ್? ನಿಮ್ಮ ಬಿಲ್ಲನ್ನ ರೈತರಿಗೆ ತಲುಪೋಕ್ಕಿಂತ ಮುಂಚೆ ನಿಮ್ಮ ಬಿಲ್ ನಿಮ್ಮ ಹತ್ರ ಇರಬೇಕು. ರೈತನಿಗೆ ರಾಗಿನೇ ಬಿಟ್ಟಿಲ್ಲ APMCಗೆ ಅಂದ ಮೇಲೆ ನೀವ್ ಹೆಂಗ್ ಬಿಲ್ ಕೊಟ್ರಿ ಅವರಿಗೆ? ಇದು ನಿಮ್ದು ತಪ್ಪು. ಬಿಲ್ನ ಗೌರ್ಮೆಂಟ್ ಆದೇಶದ ಪ್ರಕಾರ ಬಿಲ್ ಯಾರು ಕೊಡ್ಬೇಕು, APMC ಆದ ಯಾರಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳೇ ಕೊಡ್ಬೇಕು. ಇದನ್ನ ತುಂಬಾ ಖಂಡಿಸ್ತೇವೆ ಸರ್. ಇದು ಇವತ್ತೇನು ಸಣ್ಣದಾಗಿ ಹೇಳ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಈ ವರ್ತಕರು ಮತ್ತೆ ನಮ್ಮ ಈ ಅಧಿಕಾರಿಗಳು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೇವೆ. ಯಾವುದೇ ಕಾರಣಕ್ಕೂ ಇವಾಗ ರಾಗಿ ಬೆಳೆಯುವಂತ ರೈತರು ಇವತ್ತು ನೋಡಿ ಸರ್, ಎಕರೆಗೆ 10 ಕ್ವಿಂಟಲ್ ರಾಗಿ ಬೆಳಿತಿದ್ವಿ. ಈ ವರ್ಷ ನೋಡ್ತಾ ಇದೀರಲ್ಲ ನೀವು, 2 ಕ್ವಿಂಟಲ್ ಬರ್ತಿಲ್ಲ ರಾಗಿ. ಮಳೆ ಆಗಿಲ್ಲ 2 ಕ್ವಿಂಟಲ್ ಸರ್. ನಾನು 16 ಎಕರೆ ರಾಗಿ ಹಾಕಿದ್ದೀನಿ ಸರ್. ಒಂದು 20 ಕ್ವಿಂಟಲ್ ರಾಗಿ ಆಗಿದೆ ನನಗೆ. 26 ಕ್ವಿಂಟಲ್ ರಾಗಿ ಆಗಿದೆ. ನಾನು ಬಿಳಿ ಶರ್ಟ್ ಹಾಕೊಂಡು ಬಂದಿರ್ಬೋದು ಸರ್. ನಾವು ಕೂಡ ರಾಗಿ ಬೆಳಿತೀವಿ, ನಾವು ಕೂಡ ಭತ್ತ ಬೆಳಿತೀವಿ, ನಾವು ಕೂಡ ಜೋಳ ಬೆಳಿತೀವಿ ಸರ್. ನಮ್ ಕಷ್ಟ 108 ಇದೆ. ನೀವು ಅಂತದ್ರಲ್ಲಿ ನಮ್ಮ ಹತ್ರ ರಾಗಿ ಹಾಕ್ಸ್ಕೊಂಡು ನೀವು ನಮ್ಮ ರೈತರ ಹತ್ರ ಯಾರೋ ದಳ್ಳಾಳಿ ತಗೊಂಡ ಅಂತ ನೀವು ಹೇಳ್ತಿರಲ್ಲ. ದಳ್ಳಾಳಿ ಆಫೀಸಿಗೆ ಬಂದ್ಬಿಟ್ಟು ಲೆಟರ್ ತಗೊಂಡ್ ಹೋದ ಗಣಪ ಅಂತ ಹೇಳ್ತಿರಲ್ಲ. ಹೆಂಗ್ರಿ ನಿಮ್ಮ ಆಫೀಸ್ ಬಂದು ದಳ್ಳಾಳಿ ಲೆಟರ್ ತಗೊಂಡ್ ಹೋಗ್ತಾನೆ? ನೀವೆಲ್ಲಿ ಕತೆ ಕಾಯ್ತಿದ್ರ? ನೀವು ಗೌರ್ಮೆಂಟ್ ಆಫೀಸರ್ ಯಾಕಾಗಿದ್ರಿ ನೀವು? ಸರ್ಕಾರದ ಮೇಲೆ ನಾನು ಹೇಳೋದು, ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಇಂಥ ಅಧಿಕಾರಿಗಳನ್ನ ಫಸ್ಟ್ ವಜಾ ಮಾಡ್ಬೇಕು ನೀವು. ನಿಮ್ ಸರ್ಕಾರ ಕೆಟ್ಟ ಹೆಸರು ಬರ್ತಿದೆ ಇಂಥ ಅಧಿಕಾರಿಗಳಿಂದ. ಮೊನ್ನೆ ತಾನೇ ಒಂದು ಮಾಡಿದ್ವಿ ಸರ್, ಚಿಕ್ಕಮಗಳೂರು ಒಳಗಡೆ ಒಂದು 31 ಎಕರೆ ಸ್ವಾಮಿ 30 ಭಾಗ್ಯಗಳು ಕೊಡ್ತಿದ್ದೀರಿ. ಇವತ್ತು ಮತ್ತೆ ಘೋಷಣೆ ಮಾಡಿದಿರಿ ಇನ್ನು 3,000 ರೂಪಾಯಿ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ನಿಮ್ಮ ಬಿಟ್ಟಿ ಭಾಗ್ಯಗಳು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಬಿಟ್ಟಿ ಭಾಗ್ಯಗಳು ಯಾರು ಕೇಳಕ್ಕಿಲ್ಲ, ತಯಾರಿಲ್ಲ. ಯಾರೋ ಒಂದು ಪಾಪ ತಗೊಂಡಿದ್ದಾರೆ, ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಆ ಬಿಟ್ಟಿ ಭಾಗ್ಯಗಳು ಕೊಡೋದು ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳು ನ್ಯಾಯವಾದ ವಿದ್ಯಾಭ್ಯಾಸ ಕೊಡಿ. ನಿಮ್ಮ ಪ್ರೈವೇಟ್ ಸ್ಕೂಲ್ಗಳು ಇದಾವಲ್ಲ, ನಿಮ್ಮ ಪ್ರೈವೇಟ್ ಆಸ್ಪತ್ರೆಗಳು ಇದಾವಲ್ಲ, ಫಸ್ಟ್ ಅವ್ರನ್ನ ಬಾಗ್ಲಾಕ್ಸ್ರಿ. ಗೌರ್ಮೆಂಟ್ ಅಧಿಕಾರಿಗಳು ಮಕ್ಕಳು ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ ಹೋಗ್ತಿದ್ದಾರೆ ತೋರಿಸಿ. 70,000 1 ಲಕ್ಷ 2 ಲಕ್ಷ ತಗೊಳ್ತೀರಿ, ಗೌರ್ಮೆಂಟ್ ಎಂಪ್ಲಾಯ್ಗಳು ಕೊಡ್ತೀರಿ ನೀವು. ಮತ್ತೆ ನೀವೇ ಹೇಳ್ತೀರಿ ನಾವು ಗೌರ್ಮೆಂಟ್ ಸ್ಕೂಲ್ ಪರ, ಗೌರ್ಮೆಂಟ್ ಆಸ್ಪತ್ರೆ ಪರ ಅಂತೀರಿ. ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಆದವನು ಪಕ್ಕದಲ್ಲಿ ಕ್ಲಿನಿಕ್ ಇಟ್ಕೊಂಡಿರ್ತಾನೆ. ಇವನು ಕರೆಕ್ಟ್ ಆಗಿ ಟೈಮಿಗೆ ಬರ್ತಾ ಇಲ್ಲ, ಇಲ್ಲಿ ಗರ್ಭಿಣಿ ಆದವಳು ಅವಾಗಲೇ ಡೆತ್ ಆಗಿರ್ತಾಳೆ, ಆಮೇಲೆ ಬರ್ತಾರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ.
ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಗಳಿಗೆ, ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಗಳಿಗೆ. ನೀರಾವರಿ, ನ್ಯಾಯವಾದ ನೀರಾವರಿ ಕೊಡಿ ಜನಗಳಿಗೆ. ಬೆಳೆ ಪರಿಹಾರ ಮಾಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ, ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ ಅನ್ನೋದು ಬಿಟ್ಟು ಬೆಳೆಯುವಂತ ರೈತರಿಗೆ ನ್ಯಾಯವಾದ ಬೆಳಿತಾನ ರೈತ ಅವ್ನಿಗೆ ನ್ಯಾಯವಾದ ರೇಟ್ ಕೊಡಿ, ಒಳ್ಳೆ ನೀರಾವರಿ ತಂದ್ಕೊಡಿ. ಇವತ್ತು ಕರ್ನಾಟಕ ಏನಾಗಿದೆ ಅಂದ್ರೆ ಉದ್ದ ರೋಡ್, ಕರ್ನಾಟಕದ ಉದ್ದಾಗಲಕ್ಕೂ ಹೋದ್ರೆ ನೀರಾವರಿ ಏರಿಯಾಗಳು ಇವು. ತಗೊಂಡೋದ್ರಿ ಆಂಧ್ರ ಕೊಟ್ರಿ, ತಗೊಂಡೋದ್ರಿ ತಮಿಳ್ನಾಡಿಗೆ ಕೊಟ್ರಿ. ಚಿಕ್ಕಮಂಗ್ಳೂರಲ್ಲಿ 1982ರಲ್ಲಿ ನಿಜಲಿಂಗಪ್ಪ CM ಆದಾಗ ಕಣಿವೆ ದಾಸರಳ್ಳಿ ಒಂದು ಡ್ಯಾಮ್ ಇತ್ತು. ಇವತ್ತು ಲಕ್ಕೆ ಹೋಬಳಿ, ದೇವನಹಳ್ಳಿ ಹೋಬಳಿ, ಸಕ್ರಪಟ್ಟಣ ಎಂಬ ಹೋಬಳಿ ಬರ ಪೀಡಿತ, ನೀರು ನೆರಳಿಲ್ದೇ ಸಾಯ್ತಾ ಇದ್ದೀವಿ ನಾವು. ಅಂತ ಎಷ್ಟೋ ಹಲವು ಡ್ಯಾಮ್ಗಳು ಮುಚ್ಚಾಕಿದ್ದಾವೆ. ಡ್ಯಾಮ್ಗಳು ಓಪನ್ ಮಾಡಿ ನಮಗೆ ಪೂರೈಸಿ, ಫಸ್ಟ್ ನಮ್ಮ ಕರ್ನಾಟಕ ನೀರಾವರಿ ಪೂರೈಸಿ, ಆಮೇಲೆ ನೀವು ತದನಂತರ ಬೇರೆಯವರಿಗೆ ಕೊಡಿ. ನೀವು ಹೋಗ್ತೀರಿ ತಮಿಳ್ನಾಡು ಹತ್ರ ರಾಜಿ ಕೂತ್ಕೊಳ್ತೀರಿ. ಮೇಕೆದಾಟು ಅಂತ ಹೇಳಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಮೇಕೆದಾಟಿಗೋಸ್ಕರ ಬಿಜೆಪಿಲಿದ್ದಾಗ ಹೋರಾಡಿದ್ರಲ್ಲ ಸ್ವಾಮಿ ನೀವು. ಈಗ ನಿಮ್ದೇ ಸರ್ಕಾರ ಇದೆ, ಅದೇ DK ಶಿವಕುಮಾರ್, ಇವತ್ತು ನಿಮ್ದೇ ಸರ್ಕಾರ ಇದೆ, ತಾವೆಲ್ಲಿ ಹೋಗಿದಿರಿ? ನಿಮ್ ಸರ್ಕಾರ ಬರ್ಬೇಕು ಅಂತ ಹೇಳಿದ್ರಿ, ತಾವು ಒಂದು ನ್ಯಾಯವಾದ ಲೀಡರ್ ಆಗಿದ್ದೀರಿ, ಕರ್ನಾಟಕ ಮೆಚ್ಚುವಂತ ನಾಯಕ ಆಗಿದ್ದೀರಿ. ಇವತ್ತೆಲ್ಲೋಗಿದ್ದೀರಿ? ಎಲ್ಲೋಯ್ತು ನಿಮ್ ಪೌರುಷ? ಎಲ್ಲೋಯ್ತು ಸ್ವಾಮಿ? ಅವತ್ತು ಬೇರೆ ಸರ್ಕಾರದ ವಿರುದ್ಧ ಮಾತಾಡೋಕ್ಕೋಸ್ಕರ ನೀವು ಗೆಲ್ಲಕ್ಕೋಸ್ಕರ 136 ಸೀಟ್ ತಗೊಂಡಿದ್ದೀರಿ. ಅದೇ ತರಹ ಭಯನೂ ಇರ್ಬೇಕು ನಿಮ್ಗೆ. ನೆಕ್ಸ್ಟ್ 30 ಸೀಟ್ ಬಿಜೆಪಿಗೆ ಏನ್ ಬಂತ, ನಿಮ್ದು ಅದೇ ಪರಿಸ್ಥಿತಿ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ರೈತ ಒಕ್ಕೂಟಗಳು ಒಗ್ಗಟ್ಟಾಗ್ತಾ ಇದೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಎಚ್ಚೆತ್ಕೋಬೇಕು ನೀವು. ನಾವು ಮಾನ್ಯ ಕರ್ನಾಟಕ ಸರ್ಕಾರದ ನಮ್ಮ ಕರ್ನಾಟಕದ CM ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಘನತೆ ಗೌರವದಿಂದ, ಸ್ವಾಭಿಮಾನದಿಂದ ಹೇಳ್ತೇವೆ, ನಿಮ್ಮ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಿ ತಾವು ಒಳ್ಳೆ ಕೆಲಸಗಳು ಮಾಡಿ, ರೈತರ ಮೇಲೆ ಪ್ರೀತಿ ವಿಶ್ವಾಸ ಇಡಿ. BA B.Ed M.Com ಡಿಪ್ಲೊಮಾ ಓದಿರೋ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ, ಎಂಡ ಕುಡಿತಾ ಇದ್ದಾರೆ, ಕೊಲೆಗಡಕರಾಗ್ತಿದ್ದಾರೆ. ಯಾರಿಂದ? ನೀವು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಜನಕ್ಕೆ ನೀವು ಕೆಲಸ ಕೊಡಿಸಿದಿರಿ? ನೀವು ಎಷ್ಟು ಜನಕ್ಕೆ ನೀವು ಒಂದು ಗಾರ್ಮೆಂಟ್ಸ್ಗಳು ಓಪನ್ ಮಾಡಿದಿರಿ? ಯಾಕೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಗಾರ್ಮೆಂಟ್ಸ್ಗಳು ಓಪನ್ ಮಾಡುವಂತ ಜಾಗ ಇಲ್ವಾ? ಯಾಕೆ ನಿಮ್ ಬೆಂಗಳೂರೇ ಆಗ್ಬೇಕಾ? ಬೆಂಗಳೂರಲ್ಲಿ ಮಾತ್ರ ಗಾರ್ಮೆಂಟ್ಸ್ ಬರ್ಬೇಕಾ? ನಾವು ಒಬ್ಬೊಬ್ರು ಮಕ್ಳು ಇಟ್ಕೊಂಡಿರ್ತೀವಿ, ನಮ್ಮ ಮಕ್ಳು ಓದಿ ಇಂಜಿನಿಯರ್ ಇವರೆಲ್ಲ ಓದಿ ಯಾವ್ಯಾವ ಕಂಪನಿಗಳಿಗೆ ಓದಿ ಬೆಂಗಳೂರಲ್ಲಿ ನಾವಿಲ್ಲಿ ನಮ್ಗೆ ಅನ್ನ ಹಾಕೋರು ಇರೋದಿಲ್ಲ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗ್ಲಿ, ಹಾಸನ ಜಿಲ್ಲೆಯಲ್ಲಿ ಆಗ್ಲಿ, ಮಡಿಕೇರಿ, ಗುಲ್ಬರ್ಗ, ರಾಯಚೂರು, ಗದಗ, ಬಿಜಾಪುರ, ಎಲ್ಲ ಕರ್ನಾಟಕದ 31 ಜಿಲ್ಲೆ ಒಳಗಡೆ ಕಂಪನಿಗಳು ಓಪನ್ ಮಾಡಬೇಕು, ರೈತನ ಕಂಪನಿಗಳು ಓಪನ್ ಮಾಡಬೇಕು, ರೈತನ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕು. ನೀವು ಬಿಜೆಪಿ ಸರ್ಕಾರ ಕೇಳ್ತಿದ್ರಿ, ನಾವು ಬಂದ 20 ಯೂತ್ ಆಗಿ ಹೊರಟಿದ್ದೀನಿ, ನಾನು ನಿಮ್ಗೆಲ್ಲ ತಕ್ಕ ಪಾಠ ಕಲಿಸ್ತೀನಿ. ಯಾವುದೇ ಕಾರಣಕ್ಕೂ ಹೋರಾಟ ಅಂದ್ರೆ ಹೇಗಿರ್ಬೇಕು ಅನ್ನೋದು ತೋರಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಡೆ ಮುಂದಿನ ಯುವ ರೈತನ ಕಡೆ, ನಮ್ಮ ನಡೆ ಮುಂದಿನ ಯುವ ರೈತನ ನಡೆಯಕ್ಕೆ ಹೊರಟಿದೀವಿ, ತುಳಿಯಕ್ಕೆ ಹೊರಟಿದೀವಿ, ನಿಮ್ಗೆ ಪಾಠ ಕಲಿಸಕ್ಕೆ ಹೊರಟಿದೀವಿ, ಖಂಡಿತವಾಗ್ಲೂ ಕಲಿಸ್ತೀವಿ. ಇವತ್ತು ರಾಜ್ಯದ ಉದ್ದಗಲಕ್ಕೂ ಹೊರಟಿದೀವಿ. ರಾಜ್ಯದ 31 ಜಿಲ್ಲೆ, 225 ಕ್ಷೇತ್ರದಲ್ಲೂ ಕೂಡ ತಾಲೂಕಾಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಮಾಡಿದೀವಿ. ಯಾರು ಕೂಡ ರಾಜಕೀಯ ಹೊರತುಪಡಿಸಿ ಬರ್ತಾರೆ ನಮ್ಮ ಸಂಘಟನೆಗೆ. ನಾವು ಸಂಘಟನೆ ಯಾವ ಸರ್ಕಾರಕ್ಕೂ ಯಾವ ಪಕ್ಷಕ್ಕೂ ನಾವು ಸೀಮಿತ ಅಲ್ಲ. ಬರೀ ರೈತಾಪಿ ವರ್ಗಕ್ಕೆ ಮಾತ್ರ ನಮ್ಮ ಸಂಘಟನೆ. ಇದು ನಮಗೆಲ್ಲ, ನಾವೆಲ್ಲ ಬಂದಿರುವಂತ ಎಲ್ಲ ಸ್ನೇಹಿತರು ಕೂಡ ಅವರೆಲ್ಲ ಅವರವರ ಇದ್ರಲ್ಲಿ ಬಂದಿದ್ದಾರೆ. ಮುಂದಿನ 17ನೇ ತಾರೀಕು ನಾವೇನ್ ನಂಬ್ಕೊಂಡಿದೀವಿ, ಇವತ್ತೇನು ನೀವು 10ನೇ ತಾರೀಕು ಬಜೆಟ್ ಅಲ್ಲಿ ಇಷ್ಟು ಮನ್ನಣೆ ಮಾಡ್ಲಿಲ್ಲ ಅಂದ್ರೆ, ನ್ಯಾಯವಾದ ಬೆಲೆ ಕೊಡ್ಲಿಲ್ಲ ಅಂದ್ರೆ, 25,000 ನೀವು ಘೋಷಣೆ ಮಾಡ್ಲಿಲ್ಲ ಪರಿಹಾರ ಅಂದ್ರೆ, ಯಾವುದೇ ಕಾರಣಕ್ಕೂ ಎಲ್ಲರೂ ಫ್ರೀಡಂ ಪಾರ್ಕಿಗೆ ಹೋಗ್ತಾರೆ ಸ್ಟ್ರೈಕಿಗೆ. ನೇರವಾಗಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋರು ನಾವು. ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ಗಂಡಸ್ತನ ಇದ್ರೆ, ನಿಮ್ ಸರ್ಕಾರಕ್ಕೆ ಗಂಡಸ್ತನ ಅನ್ನೋದು ಇದ್ರೆ ಸರ್ಕಾರದ ಈ ರೈತರ ಹಾವನ್ನ ಕೊಡಿ. ಇಲ್ಲ ಅಂದ್ರೆ ತಡೆಯುವ ತಾಕತ್ತಿದ್ರೆ ನಿಮ್ ಪೊಲೀಸರು ಎಷ್ಟು ಸಿಬ್ಬಂದಿ ಬರ್ತಾರೆ, ಸಿಬ್ಬಂದಿನ ನಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ. 17 ತಾರೀಕು ನಿಮ್ಗೆ ಪಕ್ಕ ಪಾಠ ಕಲಿಸ್ತೇವೆ.